ದೇವರ ಹೆಸರಲ್ಲಿ ಪ್ರಮಾಣ ವಚನ. ಬಿಜೆಪಿ ಕೌನ್ಸಿಲರ್ಗಳಿಗೆ ಬಿಗ್ ಶಾಕ್. ಬಿಜೆಪಿ ಕೌನ್ಸಿಲರ್ಗಳಿಗೆ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದ್ಯಾಕೆ? ನಮಸ್ಕಾರ, ದಿನ.comಗೆ ಸ್ವಾಗತ. ನಾನು ಸಪನ. ತಿರುವನಂತಪುರಂ ನಗರಸಭೆಯ ಬಿಜೆಪಿ ಕೌನ್ಸಿಲರ್ಗಳು ವಿವಿಧ ದೇವರು, ಹುತಾತ್ಮರು ಮತ್ತು ರಾಜಕೀಯ ಚಳುವಳಿಗಳ ಹೆಸರಿನಲ್ಲಿ ಮಾಡಿದ ಪ್ರಮಾಣ ವಚನಗಳ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಸಲ್ಲಿಸಲಾದ ರಿಟ್ ಅರ್ಜಿಯ ಕುರಿತು ಕೇರಳ ಹೈಕೋರ್ಟ್ ಗುರುವಾರ ನೋಟಿಸ್ ಅನ್ನು ಜಾರಿ ಮಾಡಿದೆ. ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸೋ ಅಥವಾ ಗಂಭೀರವಾದ ದೃಢೀಕರಣವನ್ನ ಮಾಡೋ ಬದಲು 1994ರ ಕೇರಳ ಪುರಸಭೆ ಕಾಯ್ದೆಯ ಸೆಕ್ಷನ್ 143 ಅಡಿಯಲ್ಲಿ ಕಡ್ಡಾಯಗೊಳಿಸಲಾದ ನಮೂನೆಯಿಂದ ವಿಮುಖರಾಗಿದ್ದಾರೆ ಅಂತ ಆರೋಪ ಮಾಡಿ 20 ಕೌನ್ಸಿಲರ್ಗಳು ಪ್ರಮಾಣ ವಚನ ಸ್ವೀಕರಿಸಿದ ವಿಧಾನವನ್ನ ಪ್ರಶ್ನಿಸೋ ಅರ್ಜಿಯನ್ನ ನ್ಯಾಯಮೂರ್ತಿ PV ಕುಯಿ ಕೃಷ್ಣನ್ ಅವರು ಅಂಗೀಕರಿಸಿದ್ದಾರೆ. ಗುರುದೇವ ನಮತ್ತಿಲ್, ಉದಯನ್ನೋರು ದೇವಿಯುದೆ ನಮತ್ತಿಲ್, ಕವಿಲಮ್ಮ ಇದೆ ನಮತ್ತಿಲ್, ಭಗವತ ನಮತ್ತಿಲ್, ಶ್ರೀ ಪದ್ಮನಾಭ ಸ್ವಾಮಿಯದೆ ನಮತ್ತಿಲ್, ಭರತಾಂಬಾಯದೆ ನಮತ್ತಿಲ್, ಮಹಾರಾಜನ ಹೆಸರುಗಳಲ್ಲಿ ಅಂತ ಪ್ರಸ್ತಾರದಲ್ಲಿ ಸೇರಿದಂತೆ ಪ್ರಮಾಣ ವಚನ ಸ್ವೀಕಾರದ ಸಮಯದಲ್ಲಿ ಬಳಸಿದ ಹಲವಾರು ಹೆಸರುಗಳನ್ನು ಅರ್ಜಿಯಲ್ಲಿ ಪಟ್ಟಿ ಮಾಡಲಾಗಿದೆ. ನಮತ್ತಿಲ್ ತಿರುವಲ್ಲಂ ಪರಶುರಾಮಂತೆ ನಮತ್ತಿಲ್, ಅಟ್ಟುಕಲ್ಲ ಅಮ್ಮುದೆ ನಮತ್ತಿಲ್, ಶ್ರೀ ಏರುಮುಲಂಗರ್ ದುರ್ಗಾ ಭಗವತಿಯದೆ ನಮತ್ತಿಲ್, ಪದ್ಮನಾಭಂತೆಯುಂ ಶ್ರೀ ಮಹಾವಿಷ್ಣು ವಿಂದೆಯುಂ ನಮತ್ತಿಲ್, ಶ್ರೀ ಕಂಠೇಶ್ವರನ್ ಅಮ್ಮಯ್ಯಪ್ಪನ್ ನಮತ್ತಿಲ್, ಅಯ್ಯಯ್ಯಪ್ಪನ್ ನಮತ್ತಿಲ್, ಅಯ್ಯಯ್ಯಪ್ಪನ್ ನಮತ್ತಿಲ್ ನಮತ್ತಿಲ್ ಇತ್ಯಾದಿ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಲಾಗಿದೆ. ಅರ್ಜಿದಾರರ ಪ್ರಕಾರ ಪ್ರಮಾಣ ವಚನಗಳು 1994ರ ಕೇರಳ ಪುರಸಭೆ ಕಾಯ್ದೆಯ 3ನೇ ಶೆಡ್ಯೂಲ್ನಲ್ಲಿ ಉಲ್ಲೇಖ ಮಾಡಲಾದ ಸೆಕ್ಷನ್ 143 ಉಲ್ಲಂಘಿಸುತ್ತೆ. ಪ್ರಮಾಣ ವಚನ ಸಂವಿಧಾನಕ್ಕೆ ಸಂಬಂಧಿಸಿರಬೇಕು, ರಾಜಕೀಯ ಪಕ್ಷ, ಸಿದ್ಧಾಂತ ಅಥವಾ ಹುತಾತ್ಮರಿಗೆ ಅಲ್ಲ ಅಂತ ವಾದ ಮಾಡಲಾಗಿದೆ. ಕೌನ್ಸಿಲರ್ಗಳ ಕ್ರಮಗಳು ರಾಜ್ಯ ಚುನಾವಣಾ ಆಯೋಗ ಹೊರಡಿಸಿದ ಬದ್ಧ ನಿರ್ದೇಶನಗಳಿಗೆ ವಿರುದ್ಧ ಆಗಿದೆ ಅಂತ ಹೇಳಲಾಗಿದೆ. ಹರಿದಾಸನ್ ಪಲೈಲ್ ವಿರುದ್ಧ ಸ್ಪೀಕರ್ ಕೇರಳ ವಿಧಾನಸಭೆ ಪ್ರಕರಣದ ತೀರ್ಪಿನ ಮೇಲೆಯೂ ಅವಲಂಬಿತ ಆಗಿದೆ. ನಿಗದಿತ ಪ್ರಮಾಣ ವಚನದ ರೂಪವನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಕಡ್ಡಾಯವಾಗಿದೆ ಅಂತ ಪ್ರತಿಪಾದಿಸಿದ್ದಾರೆ. ಹರಿದಾಸನ್ ಪಲೈಲ್ ವಿರುದ್ಧ ಸ್ಪೀಕರ್ ಕೇರಳ ವಿಧಾನಸಭಾ ಪ್ರಕರಣದ ತೀರ್ಪಿನ ಮೇಲೆಯೂ ಕೂಡ ಅವಲಂಬಿತ ಆಗಿದೆ. ನಿಗದಿತ ಪ್ರಮಾಣ ವಚನದ ರೂಪವನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಕಡ್ಡಾಯ ಆಗಿದೆ ಅಂತ ಪ್ರತಿಪಾದಿಸಲಾಗಿದೆ. ತಿರುವನಂತಪುರಂ ಪುರಸಭೆಯಲ್ಲಿ ಕೌನ್ಸಿಲರ್ಗಳು ಯಾವ ಆಧಾರದಲ್ಲಿ ಅಧಿಕಾರವನ್ನು ಹೊಂದಿದ್ದಾರೆ ಅನ್ನೋದನ್ನು ವಿವರಿಸುವುದಕ್ಕೆ ಮತ್ತು ಅವರು ತೆಗೆದುಕೊಂಡ ಪ್ರಮಾಣ ವಚನಗಳು ಅಮಾನ್ಯ ಎಂದು ಘೋಷಣೆ ಮಾಡುವುದಕ್ಕೆ ಅರ್ಜಿದಾರರು ನಿರ್ದೇಶನಗಳನ್ನು ಕೋರಿದ್ರು. ರಿಟ್ ಅರ್ಜಿಯನ್ನು ಸ್ವೀಕರಿಸುವಾಗ ನಿಗದಿತ ವೇಳಾಪಟ್ಟಿಯ ಪ್ರಕಾರ ಪ್ರಮಾಣ ವಚನವನ್ನು ದೇವರ ಹೆಸರಿನಲ್ಲಿ ಅಥವಾ ಗಂಭೀರ ದೃಢೀಕರಣ ಮಾಡೋ ಮೂಲಕ ತೆಗೆದುಕೊಳ್ಬೇಕು ಅಂತ ನ್ಯಾಯಾಲಯ ಗಮನಿಸಿದೆ. ದೇವರ ಕಲ್ಪನೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ ಆಗಿರಬಹುದು ಅನ್ನೋದು ಕೋರ್ಟ್ ಗಮನಿಸಿದೆ. ಕೆಲವರು ತಮ್ಮ ದೇವರು ಜೀವಂತ ವ್ಯಕ್ತಿ, ಶಿಕ್ಷಕ ಅಥವಾ ದೇವಮಾನವ ಅಂತ ನಂಬಬಹುದು. ಯಾರೂ ಅವರನ್ನು ದೂಷಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಅವರ ಹಕ್ಕು ಮತ್ತು ವಿವೇಚನೆ. ಆದರೆ ಜೀವಂತ ವ್ಯಕ್ತಿ, ಶಿಕ್ಷಕ ಅಥವಾ ದೇವಮಾನವನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದಾ? ಅವರನ್ನು ಅವರ ದೃಷ್ಟಿಕೋನದಿಂದ ದೇವರು ಅಂತ ಪರಿಗಣಿಸಬಹುದು. ಅದು ನಿರ್ಧರಿಸಬೇಕಾದ ಪ್ರಮುಖ ಪ್ರಶ್ನೆಯಾಗಿದೆ ಅಂತ ನ್ಯಾಯಾಲಯ ಹೇಳಿದೆ. ಈ ವಿಷಯ WC 1502/2026 ನಲ್ಲಿ ಕೇರಳ ಹೈಕೋರ್ಟ್ ಮುಂದೆ ಬಾಕಿ ಇದೆ. ಪ್ರಮಾಣ ವಚನ ಸ್ವೀಕರಿಸಿದವರ ಸಿಂಧುತ್ವ ರಿಟ್ ಅರ್ಜಿಯ ಅಂತಿಮ ಫಲಿತಾಂಶಕ್ಕೆ ಒಳಪಟ್ಟಿರುತ್ತೆ ಅಂತ ಸ್ಪಷ್ಟಪಡಿಸಿದೆ. ನ್ಯಾಯಾಲಯ ಕೇರಳ ರಾಜ್ಯ ಚುನಾವಣಾ ಆಯೋಗ ಪ್ರಮಾಣ ವಚನ ಸ್ವೀಕರಿಸಿದ ಕೌನ್ಸಿಲರ್ಗಳು ಮತ್ತು ಪ್ರಕರಣದ ಇತರ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. CPM ಡಿಸೆಂಬರ್ನಲ್ಲಿ 20 ಕೌನ್ಸಿಲರ್ಗಳು ತೆಗೆದುಕೊಂಡ ಪ್ರಮಾಣ ವಚನಗಳನ್ನು ಅಮಾನ್ಯಗೊಳಿಸುವಂತೆ ಕೋರಿ ಜಿಲ್ಲಾಧಿಕಾರಿ ಮತ್ತು ಮುಖ್ಯ ಚುನಾವಣಾ ಅಧಿಕಾರಿಯನ್ನ ಸಂಪರ್ಕ ಮಾಡಿತ್ತು. ದೇವತೆಗಳ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸೋದು ನಿಗದಿತ ನಿಯಮಗಳ ಉಲ್ಲಂಘನೆಯಾಗಿದೆ ಅಂತ ವಾದ ಮಾಡಿದ ಜಿಲ್ಲಾ ಕಾರ್ಯದರ್ಶಿ ವಿ ಜಾಯ್ ಮತ್ತು SP ದೀಪಕ್ ಅವರು ದೂರುಗಳನ್ನು ಸಲ್ಲಿಸಿದ್ದಾರೆ. 2003ರ ತೀರ್ಪಿನಲ್ಲಿ ಕೇರಳ ಹೈಕೋರ್ಟ್ 2001ರ ವಿಧಾನಸಭಾ ಚುನಾವಣೆಯಲ್ಲಿ ಕೋಡುಂಗಲ್ಲೂರ್ ಶಾಸಕರಾಗಿ ಆಯ್ಕೆಯಾದ JSS ನಾಯಕ್ ಉಮೇಶ್ ಚಾಲಿಯಿಲ್ ಅವರು ಗುರುದೇವರ ಹೆಸರಿನಲ್ಲಿ ಮಾಡಿದ ಪ್ರಮಾಣ ವಚನವನ್ನು ರದ್ದುಗೊಳಿಸಿತ್ತು. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗೆ ಅವಕಾಶವನ್ನು ನೀಡಿ ಆಗಿನ ಮುಖ್ಯ ನ್ಯಾಯಮೂರ್ತಿ JL ಗುಪ್ತಾ ಮತ್ತು ನ್ಯಾಯಮೂರ್ತಿ R ಬಸಂತ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಪ್ರಮಾಣ ವಚನವನ್ನು ಅಮಾನ್ಯ ಅಂತ ತೀರ್ಪು ನೀಡಿತ್ತು.
ವಿಧಾನಸಭೆಯಲ್ಲಿ ತಮ್ಮ ಸದಸ್ಯತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಚಾಲಿ ಇಲ್ಲವರು ಮತ್ತೆ ಪ್ರಮಾಣ ವಚನ ಸ್ವೀಕರಿಸುವಂತೆ ಪೀಠ ಸೂಚನೆಯನ್ನು ನೀಡಿತ್ತು. ಅಲ್ಲಿವರೆಗೂ ಕೂಡ ಅವರು ಸದನದಲ್ಲಿ ಕುಳಿತಿದ್ದ ಪ್ರತಿ ದಿನಕ್ಕೆ ದಂಡ ವಿಧಿಸುವಂತೆಯೂ ಕೂಡ ಆದೇಶವನ್ನು ನೀಡಿತ್ತು. ಸಾಂವಿಧಾನಿಕ ನಿಯಮವನ್ನು ಪಾಲಿಸಿದ ಅವರು ಮತ್ತೆ ಪ್ರಮಾಣ ವಚನವನ್ನು ಸ್ವೀಕರಿಸಿ 41,000 ದಂಡವನ್ನು ಪಾವತಿ ಮಾಡಿದ್ರು. ಚಾಲಿಯಿಲ್ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪನ್ನು ಪ್ರಶ್ನೆ ಮಾಡಿದ್ರು. ಸುಪ್ರೀಂ ಕೋರ್ಟ್ ಕೇರಳ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.